ವೆಲ್ಕಮ್ ಟು ಸ್ಕೂಲ್ ಎಜುಕೇಷನ್ ಚಾನಲ್. ಮರುಸಿಂಚನ ಬೆಂಬಲಿತ ಹಂತ 6ನೇ ತರಗತಿ ಗಣಿತ. ಪುನರ್ಮನನ ಹಾಳೆ 1. ಪ್ರಶ್ನೆ 1. ಹೂಗಳನ್ನು ಎಣಿಸಿ ಬರೆಯಿರಿ. ಪ್ರಶ್ನೆ 2. ಚಿತ್ರವನ್ನು ಗಮನಿಸಿ ಉತ್ತರಿಸಿರಿ. ಪ್ರಶ್ನೆ 3. ಸ್ಥಾನ ಬೆಲೆಗಳಿಗನುಗುಣವಾಗಿ ಕೋಷ್ಟಕದಲ್ಲಿ ಭರ್ತಿ ಮಾಡಿ. ಪ್ರಶ್ನೆ 4. ವೃತ್ತ ಹಾಕಿರುವ ಸಂಖ್ಯೆಯ ಸ್ಥಾನ ಬೆಲೆ ಬರೆಯಿರಿ. ಪ್ರಶ್ನೆ 5. ಸ್ಥಾನ ಬೆಲೆಗೆ ಅನುಗುಣವಾಗಿ ಬಿಡಿಸಿ ಬರೆಯಿರಿ. ಪ್ರಶ್ನೆ 6. ಕೆಳಗೆ ನೀಡಿರುವ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ. ಪ್ರಶ್ನೆ 7. ಸಮ, ಚಿಕ್ಕದು, ದೊಡ್ಡದು ಗುರುತಿಸಿ ಬರೆಯಿರಿ. ಪುನರ್ಮನನ ಹಾಳೆ 2. ಸಂಖ್ಯೆಗಳನ್ನು ತಿಳಿಯುವುದು. ಪುನರ್ಮನನ ಹಾಳೆ 3. ಪೂರ್ಣ ಸಂಖ್ಯೆಗಳು. ಪ್ರಶ್ನೆ 1. ಈ ಕೆಳಗಿನ ಸಂಖ್ಯೆಗಳನ್ನು ಸ್ಥಾನಬೆಲೆ ಕೋಷ್ಟಕದಲ್ಲಿ ಬರೆದು ಓದಿರಿ. ಪ್ರಶ್ನೆ 2. ಕೆಳಗೆ ಕೊಟ್ಟಿರುವ ವಸ್ತುಗಳ ಬೆಲೆಗಳನ್ನು ಸ್ಥಾನಬೆಲೆ ಪಟ್ಟಿಯಲ್ಲಿ ಬರೆಯಿರಿ. ಪ್ರಶ್ನೆ 3. ಕೊಟ್ಟಿರುವ ಲೆಕ್ಕಗಳಿಗೆ ಮಾದರಿಯಂತೆ ಅಡ್ಡ ಸಾಲಿನಲ್ಲಿ ಸಂಕಲನ ಮಾಡುವುದು. ಪ್ರಶ್ನೆ 4. ವಾಕ್ಯ ರೂಪದ ಸಮಸ್ಯೆ. ಪ್ರಶ್ನೆ 5. ಸಂಖ್ಯೆಗಳ ವ್ಯತ್ಯಾಸವನ್ನು ಕಂಡುಹಿಡಿಯುವುದು. ಪ್ರಶ್ನೆ 6. ವಾಕ್ಯ ರೂಪದ ಪ್ರಶ್ನೆಗಳು. ಪ್ರಶ್ನೆ 7ರಲ್ಲಿ ಗುಣಾಕಾರ ಲೆಕ್ಕಗಳು. ಪ್ರಶ್ನೆ 8ರಲ್ಲಿ ವಾಕ್ಯ ರೂಪದ ಗುಣಾಕಾರ ಲೆಕ್ಕಗಳು. ಪ್ರಶ್ನೆ 9. ಭಾಗಾಕಾರ ಮಾಡಿರಿ. ಪ್ರಶ್ನೆ 10. ವಾಕ್ಯರೂಪದ ಭಾಗಾಕಾರ ಸಮಸ್ಯೆ. ಪುನರ್ಮನನ ಹಾಳೆ 4. ಪೂರ್ಣ ಸಂಖ್ಯೆಗಳು ಭಾಗ 2. ಪೂರ್ಣ ಸಂಖ್ಯೆಗಳ ಅರ್ಥ ತಿಳಿದು ಎಣಿಸಿ ಬರೆಯುವುದು. ಪುನರಾವರ್ತಿತ ವ್ಯವಕಲನವನ್ನು ಭಾಗಾಕಾರ ಎಂದು ಅರ್ಥೈಸಿಕೊಳ್ಳುವುದು. ಭಾಗಾಕಾರದಲ್ಲಿ ಭಾಜಕ, ಭಾಜ್ಯ, ಭಾಗಲಬ್ಧ ಶೇಷಗಳನ್ನು ಕಂಡುಹಿಡಿದು ಗುರುತಿಸಿ ಬರೆಯುವ ಸಮಸ್ಯೆಗಳನ್ನು ಬಿಡಿಸುವುದು. ಭಾಗಾಕಾರದ ಸಮಸ್ಯೆಗಳು. ಪ್ರಶ್ನೆ 6ರಲ್ಲಿ ಭಾಗಾಕಾರದ ವಾಕ್ಯರೂಪದ ಸಮಸ್ಯೆಗಳು. ಪುನರ್ಮನನ ಹಾಳೆ 5. ಸಂಖ್ಯೆಗಳೊಂದಿಗೆ ಆಟ. ಸಂಖ್ಯಾ ವಿನ್ಯಾಸಗಳನ್ನು ಬರೆಯುವುದು. ಮುಂದಿನ ಸಂಖ್ಯೆ ಬರೆಯುವುದು. ಗುಣಾಕಾರದ ಸಂಖ್ಯಾ ವಿನ್ಯಾಸಗಳನ್ನು ಬರೆಯುವುದು. ಮಾದರಿಯಂತೆ ಸಂಖ್ಯೆಗಳನ್ನು ಲೆಕ್ಕ ಮಾಡಿ ಬರೆಯುವುದು. ಪ್ರಶ್ನೆ 6. ನೀವೇ ಮಾಡಿ ಸಂಖ್ಯಾ ವಿನ್ಯಾಸವನ್ನು ಮಾದರಿಯಂತೆ ಬರೆಯಿರಿ. ಪ್ರಶ್ನೆ 7 ಕೂಡ ಸಂಖ್ಯಾ ವಿನ್ಯಾಸವನ್ನು ಮಾದರಿಯಂತೆ ಬರೆಯುವುದು. ಪುನರ್ಮನನ ಹಾಳೆ 6. ಸಂಖ್ಯಾ ವಿನ್ಯಾಸ. ಚುಕ್ಕಿಗಳ ಮೂಲಕ ಸಂಖ್ಯಾ ವಿನ್ಯಾಸವನ್ನು ರಚನೆ ಮಾಡುವುದು.
ತ್ರಿಭುಜ ಸಂಖ್ಯೆಗಳ ಸಂಖ್ಯಾ ವಿನ್ಯಾಸವನ್ನು ಬರೆಯುವುದು. 15 ಮತ್ತು 21 ಈ ತ್ರಿಭುಜ ಸಂಖ್ಯೆಗಳನ್ನು ಚುಕ್ಕೆ ಚಿತ್ರವನ್ನು ರಚನೆ ಮಾಡುವುದು. ತ್ರಿಭುಜ ಸಂಖ್ಯೆಗಳನ್ನು ಬರೆಯುವುದು. ಪುನರ್ಮನನ ಹಾಳೆ 7. ರೇಖಾಗಣಿತದ ಮೂಲಭೂತ ಅಂಶಗಳು 1. ವೃತ್ತವನ್ನು ಅರ್ಥೈಸಿಕೊಳ್ಳುವ ಸಮಸ್ಯೆಗಳು. ವೃತ್ತದ ಭಾಗಗಳನ್ನು ತಿಳಿಯುವುದು. ವೃತ್ತದಲ್ಲಿನ ವ್ಯಾಸ, ತ್ರಿಜ್ಯ, ಕೇಂದ್ರ ಬಿಂದುವನ್ನು ತಿಳಿಯುವ ಪ್ರಶ್ನೆಗಳು. ಪುನರ್ಮನನ ಹಾಳೆ 8. ಕೆಳಗಿನ ಚಿತ್ರಗಳಲ್ಲಿ ಕೋನಗಳನ್ನು ಕಂಡುಹಿಡಿಯುವುದು. ಕೋನಗಳು ಉಂಟಾಗುವ ದಿನನಿತ್ಯದ ಸಂದರ್ಭಗಳನ್ನು ಬರೆಯುವುದು. ಕೋನಮಾಪಕದ ಸಹಾಯದಿಂದ ಕೋನಗಳನ್ನು ಅಳೆದು ಬರೆಯುವುದು. ಪುನರ್ಮನನ ಹಾಳೆ 9. ಪ್ರಾಥಮಿಕ ಆಕೃತಿಗಳ ತಿಳುವಳಿಕೆ 1. ಕೋನಗಳನ್ನು ಗುರುತಿಸಿ ಬರೆಯುವುದು. ಲಘುಕೋನ, ಲಂಬಕೋನ, ವಿಶಾಲ ಕೋನ ಈ ರೀತಿ ಕೋನಗಳನ್ನು ಗುರುತಿಸಿ ವಿಂಗಡಿಸಿ ಬರೆಯುವುದು. ಕೋನಮಾಪಕದ ಸಹಾಯದಿಂದ ಕೋನವನ್ನು ನಿಖರವಾಗಿ ಅಳೆದು ಬರೆಯುವುದು. ಮೂಲೆಪಟ್ಟಿಗಳನ್ನು ಉಪಯೋಗಿಸಿ ಕೋನಗಳನ್ನು ರಚಿಸುವುದು. ಪುನರ್ಮನನ ಹಾಳೆ 10. ಪ್ರಾಥಮಿಕ ಆಕೃತಿಗಳ ತಿಳುವಳಿಕೆ 2. ಇಲ್ಲಿ ಘನಾಕೃತಿಗಳಿಗೆ ಸಂಬಂಧಿಸಿದ ಚಿತ್ರಗಳನ್ನು ನೀಡಲಾಗಿದೆ. 10 ಸಮತಲ ಆಕೃತಿಗಳ ಚಿತ್ರಗಳನ್ನು ಗುರುತಿಸಿ ಬರೆಯುವುದು. ಚಿತ್ರದಲ್ಲಿನ ವಿವಿಧ ಆಕೃತಿಗಳನ್ನು ಬರೆಯುವುದು. ಘನಾಕೃತಿಗಳನ್ನು ಹೊಂದಿಸುವುದು. ಪುನರ್ಮನನ ಹಾಳೆ 11. ಪೂರ್ಣಾಂಕಗಳು 1. ಪೂರ್ಣಾಂಕಗಳನ್ನು ಅರ್ಥೈಸಿಕೊಳ್ಳುವುದು. ಕೊಟ್ಟಿರುವ ಹಣವನ್ನು ಓದಿ ಬರೆಯುವುದು. ಪದಗಳಲ್ಲಿರುವ ಹಣವನ್ನು ಅಂಕಿಗಳಲ್ಲಿ ಬರೆಯುವುದು. ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಸಂಖ್ಯೆಗಳನ್ನು ಬರೆದು ಓದುವುದು. ಗರಿಷ್ಠ ಸಂಖ್ಯೆಗೆ ವೃತ್ತ ಹಾಕುವುದು. ವಾಕ್ಯ ರೂಪದ ವ್ಯವಕಲನ ಸಮಸ್ಯೆ. ಪುನರ್ಮನನ ಹಾಳೆ 12. ಪೂರ್ಣಾಂಕಗಳು ಭಾಗ 2. ಚಿತ್ರಗಳನ್ನು ಎಣಿಸಿ ಸಂಖ್ಯೆಗಳನ್ನು ಬರೆಯುವುದು. ಪೂರ್ಣ ಸಂಖ್ಯೆಗಳನ್ನು ಸಂಖ್ಯಾ ರೇಖೆಯ ಮೇಲೆ ಗುರುತಿಸುವುದು. ಲಾಭ ಮತ್ತು ನಷ್ಟವನ್ನು ಕಂಡುಹಿಡಿದು ಬರೆಯುವುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.